ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆಯೇ ನಾನು ಸ್ವಲ್ಪ ಖುಷಿಯಾಗಿ ಕೂಡ ಇದ್ದೀನಿ. ಹಾಗೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡುವ. ನಾನು ಮೊನ್ನೆ ಒಂದು ಟಾಪ್ ಸ್ಟಿಚ್ ಮಾಡಿದ್ದೆ ಆಯಿತಾ, ಚೂಡಿ ಪ್ರೋಗ್ರಾಮಿಗೆ ಅಂತ. ಹಾಗೆ ಅದನ್ನು ಸ್ಟಿಚ್ ಮಾಡಿ ಹುಡುಗಿಯರಿಗೆ ಗೊತ್ತುಂಟಲ್ಲ, ಹೊಸ ಡ್ರೆಸ್ ಬಂದರೆ ಯಾವಾಗ ಹಾಕ್ತೇವೆ ಅಂತ ನಮಗೆ ಚಿಂತೆ ಸ್ಟಾರ್ಟ್ ಆಗ್ತದೆ. ಒಂದು ಸರಿ ಅದನ್ನು ಹಾಕಿ ಎಲ್ಲಿಗಾದರೂ ಹೋಗ್ಬೇಕಲ್ವ ಅಂತ. ಹಾಗೆ ನಮ್ಮದು ಇಲ್ಲಿ ಅಡ್ಯಾರ್ ಪದದಲ್ಲಿ ನವರಾತ್ರಿದು ಫಸ್ಟ್ ಡೇ ಪ್ರೋಗ್ರಾಮ್, ನಮ್ಮದೇ ಪ್ರೋಗ್ರಾಮು. ಹಾಗೆ ಅದಕ್ಕೆ ಅಂತ ಡ್ರೆಸ್ ಸ್ಟಿಚ್ ಮಾಡಿದ್ದೆ ನಾನು. ಯಾವ ಥರ ಇದೆ ಅಂತ ನೀವೇ ನೋಡಿ. ಸಿಂಪಲ್ಲಾಗಿ ಟಾಪ್ ಆಯಿತಾ, ಯಾವತ್ತು ಗೌನು ಎಲ್ಲ ಹಾಕ್ತಾ ಇದ್ದದ್ದು. ಸೊ ಈ ಸಾರಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಕೊಂಡು ಈ ಥರ ಸ್ಟಿಚ್ ಮಾಡಿದೆ ನಾನು. ಇದು ನಾನು ಪೀಸ್ ತಗೊಂಡು ಸ್ಟಿಚ್ ಮಾಡಿರುವಂಥದ್ದು. ನೋಡಿ, ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಆಯಿತಾ. ಕೈ ಸ್ವಲ್ಪ ಈ ಥರ ಇಟ್ಟಿದ್ದಾನೆ, ಒಂಥರ ಚೆಂದ ಕಾಣ್ತದೆ. ವೈಟ್ ಡ್ರೆಸ್ ಅಲ್ಲ, ಹಾಗೆ ಫೋಕಸ್ ಆಗ್ತಿದ್ದೆ, ಹಾಗೆ ಸ್ವಲ್ಪ ಗೊತ್ತಾಗಲಿಕ್ಕಿಲ್ಲ. ಸ್ವಲ್ಪ ಹತ್ತಿರ ಇದ್ದರೆ ಗೊತ್ತಾಗೋದಿಲ್ಲ, ಸ್ವಲ್ಪ ದೂರ ಇಟ್ಕೊಂಡ್ರೆ ಸರಿಯಾಗಿ ಡಿಸೈನ್ ಗೊತ್ತಾಗ್ತದೆ ಆಯಿತಾ. ಇದು ಟಾಪು, ಪ್ಯಾಂಟ್ ಸಹ ಇದೇ ಕಲರ್, ವೈಟ್ ಕಲರೇ, ಫುಲ್ ವೈಟ್ ಹಾಕುವ ಅಂತ ಇದ್ದೇನೆ. ವೈಟ್ ಕಲರ್ ಇದು ನನ್ನ ಹತ್ರ ಇರಲಿಲ್ಲ ಆಯಿತಾ. ಸೊ ಮೊನ್ನೆ ನಾನು ಇದು ಪೀಸ್ ತಗೊಂಡು ಸ್ಟಿಚ್ ಮಾಡುವ ಅಂತ ಹೇಳ್ಕೊಂಡು ಪರಗಿಗೆ ಹೋಗಿದ್ದೆ. ಹಾಗೆ ಅಲ್ಲಿ ಚಂದದಿರ್ತದೆ, ಎಲ್ಲರಿಗೆ ಗೊತ್ತಿರ್ಬೋದು. ಹಾಗೆ ಹೋಗಿ 2 ಪರ್ಚೇಸ್ ಮಾಡಿಕೊಂಡು ಬಂದಿದ್ದೇನೆ. ಒಂದು ಇದು, ಇನ್ನೊಂದು ತಗೊಂಡಿದ್ದೇನೆ. ಹಾಗೆ ಇವತ್ತು ಇದು ಹಾಕುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇದರದ್ದು ವೇಲ್ ತೋರಿಸ್ತೇನೆ ಹೇಗಿದೆ ಅಂತ ನೋಡಿ. ಈ ಟಾಪ್ ಇದು ವೇಲ್ ಈ ಥರ, ಇದು ನಾನು ಅಲ್ಲೇ ತಗೊಂಡಿರೋದು ಪರಗಲ್ಲಿ. ಸೊ ಡಿಸೈನ್ ಎಲ್ಲ ಬಂದಿದೆ, ಗೋಲ್ಡ್ ಡಿಸೈನ್ ಬಂದು ಇಲ್ಲಿ ನೋಡಿ, ಈ ಥರ ಗೋಲ್ಡ್ ಡಿಸೈನ್ ಬಂದು ಈ ಥರ ಇದೆ. ಹಾಗೆ ತುಂಬ ಸಖತ್ ಇದೆ. ಮತ್ತು ಕಲರ್ ಬೇರೆ ನನ್ನ ಹತ್ರ ಇರಲಿಲ್ಲ, ವೈಟ್ ಕಲರ್. ಸೊ ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ. ಇವಾಗ ಪ್ರೋಗ್ರಾಮಿಗೆ ಬೇರೆ ರೆಡಿ ಆಗಬೇಕು. ಹಾಗೆ ಇದನ್ನು ವೇರ್ ಮಾಡಿ ರೆಡಿ ಆಗುವ ಗೈಸ್. ಹೇರ್ ಸ್ಟೈಲ್ ಯಾವ ಥರ ಈ ಡ್ರೆಸ್ಸಿಗೆ ಸೂಟ್ ಆಗ್ತದೆ ಅಂತ ಗೊತ್ತಿಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೇನೆ. ಬನ್ನಿ ಗೈಸ್ ನೋಡಿ, ಡ್ರೆಸ್ ಕೈ ನೋಡಿ ಈ ಥರ ಇದೆ. ಫುಲ್ಲು ವೈಟ್ ಇವತ್ತಾಯ್ತಾ, ಎಲ್ಲ ವೈಟ್ ಕಲರ್. ಇದು ಈ ಡ್ರೆಸ್ ನಾನು ಸ್ಟಿಚ್ ಮಾಡಿದ್ದೆ, ಯಾರಿಗೆ ಗೊತ್ತಿಲ್ಲ, ನನ್ನ ಟೀಮಿನವರಿಗೆ. ಯಾವುದೋ ಒಂದು ಸ್ಟಿಚ್ ಮಾಡಿದ್ದೇನೆ ಅಂತ ಹೇಳಿದ್ದೇನೆ. ಇದೆ ಪ್ರತೀಕ್ಷಾ ಬೇರೆ ಈಗ 6:30ಗೆ ಬರಲಿಕ್ಕೆ ಹೇಳಿದ್ದೇನೆ. ಅವಳಿಗೆ ಹೇರ್ ಸ್ಟೈಲ್ ಕಟ್ಟಬೇಕಂತೆ. ಹಾಗೆ ಅವಳು ದಿವಸ ಹೊಸುತ್ತೆ, ನಾನೇ ಸ್ಟಿಚ್ ಮಾಡಿದ್ದು. ಹಾಗೆ ಇದು ವಾಚ್ ಓಕೆ ಅಲ್ಲ, ವೈಟ್ ಇದೆ. ಓಕೆ, ಹೇಗಿದೆ ಗೈಸ್ ಡ್ರೆಸ್? ನೆಕ್ ಡಿಸೈನ್ ನೋಡಿ, ನಾನು ಇದು ಲೇಸ್ ಇಟ್ಟದು ಹೀಗೆ. ಹಾಗೆ ಲೈಟಿಂಗ್ಸಿಗೆಲ್ಲ ಚೆಂದ ಕಾಣ್ತದಲ್ಲ ಅಂತ. ಗೈಸ್ ಇಯರಿಂಗ್ಸ್ ತಗೊಂಡಿದ್ದೇನೆ 2. ಒಂದು ಇದು, ಮತ್ತೊಂದು ಇದು ವೈಟ್ ಇದೆ, 2 ಸಹ. ಇದು ನನಗೆ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಡೇ ಜ್ಯೋತಿಗೆಲ್ಲ ಅಂಪನ್ ಕಟ್ಟಿಗೆ ಹೋಗುವಾಗ ಇದನ್ನು ತಗೊಂಡದ್ದು. ಫಸ್ಟ್ ಡೇ ನಾನು ಇದನ್ನು ತಗೊಂಡಿದ್ದೆ, ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತದೆ ಅಂತ. ಸೊ ಯಾವುದು ವೇರ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಇದು ಸಹ ಚೆಂದ ಕಾಣ್ಬೋದು, ಇದು ಸಹ ಚೆಂದ ಕಾಣ್ಬೋದು. ಇದನ್ನು ಹಾಕ್ತೀನಿ ಫಸ್ಟಿಗೆ. ದೊಡ್ಡ ಇಯರಿಂಗ್ಸ್ ಹಾಕ್ಲಿಕ್ಕೆ ಇಷ್ಟ, ಆದರೆ ಕಿವಿ ಏನಾಗ್ತದೆ ಅಂತ ಭಯ ಆಗ್ತದೆ. ನಂದು ಕಿವಿ ನೋಡಿ ಸಣ್ಣದು. ದೊಡ್ಡ ಇಯರಿಂಗ್ಸ್ ಹಾಕಿ ಭಯ ಆಗ್ತದೆ ನೋಡಿ. ಚಂದ ಇದೆಯಾ? ವಾವ್, ಸೂಪರ್. ಹಸಿರು ಕಾಣಿಕೆ ಮೆರವಣಿಗೆ ಆಗ್ತಾ ಇದೆ. ಸೊ ಇದು ಓಡಿ ಓಡಿ ಒಂದು ಹಣಿಗೆ ಆ ಸಾಂಗ್ ಕೇಳ್ತಾ ಇದೆ. ಹಾಗೆ ಅದು ದೂರದಿಂದ ಕೇಳ್ತಾ ಇದೆ, ಆದರೂ ಸಹ ಇದು ನಮ್ಮ ಯೂಟ್ಯೂಬಿನವರು ಕಾಪಿರೈಟ್ ಆಗ್ತಾರೆ ಮರೆ, ಅದೇ ಭಯ ಆಗ್ತದೆ. ಆಗದಿಂದ ಸೌಂಡ್ ಎಲ್ಲ ಕೇಳ್ತಾ ಉಂಟು. ಇಲ್ಲೇ ಹತ್ತಿರನೇ ಟೆಂಪಲ್ ಇರುವಂಥದ್ದು. ಓಕೆ, ಚೆನ್ನಾಗಾಗ್ತದಲ್ಲ. ಓಕೆ, ಇದೇ ಆಗ್ಬೋದು. ಮರ್ತೋಯ್ತು ಗೈಸ್, ಇಯರಿಂಗ್ಸ್ ಹೇಗೂ ವೈಟ್ ಕಲರ್ ತಗೊಂಡಿದ್ದೆಲ್ಲ.
ಈ ಇದೊಂದು ತಗೊಳ್ಳೋ ಅಂತ ಇತ್ತು, ವೈಟ್ ಕಲರ್ ಇದು ಬ್ಯಾಸ್ಲೈಟು. ಹಾಗೆ ಇದೊಂದು ಪರ್ಚೇಸ್ ಮಾಡಿದೆ. ಇದೆಲ್ಲ ನೆಕ್ಸ್ಟ್ ಡೇ ಹೋಗುವಾಗ. ಫಸ್ಟ್ ಡೇಲಿ ನಾನೇನು ತಗೊಂಡಿಲ್ಲ, ನೈಟ್ ಹೋಗಿದ್ದು ನಾವು, ಹಾಗೆ ಅವತ್ತು ಪರ್ಚೇಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಇದು ಹೇಗೆ ಮರ್ರೆ, ನನಗೇನೆ ಆಗಲಿಕ್ಕಿಲ್ವಾ ಅಂತ, ಇದಕ್ಕೆ ಯಾರಾದರೂ ಬೇಕಾ ಅಂತ. ಆದರೆ ಆಗ್ತಾನೆ, ಇಲ್ಲದಿದ್ದರೆ ಮತ್ತೆ ಹಾಕ್ಬೇಕಷ್ಟೆ. ಆಗ್ತದೆ ನೋಡಿ ಗೈಸ್. ಮ್ಯಾಚ್ ಹೇಗಿದೆ ಕಮೆಂಟ್ ಮಾಡಿ ಆಯಿತಾ. ಇದು ಗೊತ್ತಲ್ಲ, ಫೇಸಸ್ ಕೆನಡದ್ದು. ನಾನು ಜಾಸ್ತಿ ಏನು ಹಚ್ಚಲ್ಲ ಈಗ, ಫೇಸಸ್ ಕೆನಡದ್ದು ಸ್ಟ್ರೋಕ್ ಕ್ರೀಮ್ ಮಾತ್ರ ಹಚ್ಚೋದು ಇವಾಗ. ನನಗೆ ಹೀಗೆ ಇಲ್ಲೇ ನೋಡಿ ಹಾಕಲಿಕ್ಕೆ ಆಗೋದಿಲ್ಲ, ನಾನು ಇಲ್ಲಿ ಗ್ಲಾಸಲ್ಲಿ ಕನ್ನಡಿಯಲ್ಲೇ ನೋಡಿ ಹಾಕಬೇಕಷ್ಟೇ. ಸಾರಿ. ಮೊದಲೆಲ್ಲ ಉಂಟಲ್ಲ ಗೈಸ್, ನಾನು ವೈಟ್ ಡ್ರೆಸ್ ಅಂದರೆ ನಾನು ತಗೊಳ್ತಾನೆ ಇರಲಿಲ್ಲ. ಯಾಕೆ ಗೊತ್ತುಂಟ, ನನಗೆ ಅದರ ವಾಶ್ ಮಾಡಲಿಕ್ಕೆ ತುಂಬ ಕಷ್ಟ ಆಗಿದೆ ಆಯಿತಾ. ಹಾಗೆ ವೈಟ್ ಡ್ರೆಸ್ಸು ತಗೊಳ್ತಾನೆ ಇರಲಿಲ್ಲ. ತುಂಬ ಟೈಮಿಂದ ನಾನು ಅಂದ್ಕೊಳ್ತಿದ್ದೆ ವೈಟ್ ಡ್ರೆಸ್ಸನ್ನು ತಗೊಳ್ಬೇಕು, ಫುಲ್ ವೈಟ್ ತಗೋಬೇಕು ಅಂತ. ಹಾಗೆ ಮೊನ್ನೆ ಹೋಗುವಾಗ ಸಿಕ್ಕಿತ್ತು. ಇದನ್ನು ಬೇಡ ಅಂತೇಳಿ ಬಿಟ್ಟು ಬಂದವಳು ಕೂಡ ರಿಟರ್ನ್, ಮತ್ತು ಹಸ್ಬೆಂಡ್ ಹೇಳಿದ್ರು ಇದು ತೆಗೋ ಚೆಂದ ಉಂಟು ಅಂತ. ಸೊ ಮತ್ತೆ ತಗೊಂಡೆ. ಹೆಂಗೆ ನಾವು ಹೇಗಿದೆ ಗೈಸ್ ಲುಕ್. ಇನ್ನು ಬೊಟ್ಟಿಟ್ಟು ಕುಂಕುಮ ಹಾಕಬೇಕು, ಆವಾಗ ನೋಡಿ ಇನ್ನು ಒಳ್ಳೆ ಲುಕ್ ಬರ್ತದೆ. ನನಗೆ ಎಲ್ಲ ಅಂದರೆ ಎಲ್ಲ ವೈಟ್ ಕಲರಿದೆ ಸಿಕ್ಕಿದೆ. ಇದು ನೋಡಿ ವೈಟ್ ಕಲರ್ ತುಂಬ ಹುಡುಕಿದೆ ನಾನು, ಸಿಂಗಲ್ ಖಾಲಿ ವೈಟ್ ಮುತ್ತು ಇರುವಂಥದ್ದು ಸಿಗ್ತದೆ ಅಂತ. ಸೊ ಸಿಗಲಿಲ್ಲ, ಬಟ್ ಇದು ಓಕೆ ಅಂತ ಆಯಿತು, ಫೈನಲ್ ಮಾಡಿದೆ. ವೈಟ್ ಬೇರೆ ಇತ್ತ ಅಂತ ಮೋಸ್ಟ್ಲಿ ಗೊತ್ತಿಲ್ಲ. ತುಂಬ ದೊಡ್ಡದು ನಾನು ಹಾಕೋದಿಲ್ಲ, ಮೀಡಿಯಮ್ ಇದು ಬೊಟ್ಟು ಹಾಕೋದು ನಾನು. ಅಡಿಗೆ ದೊಡ್ಡಕ್ಕಂತ ಉಂಟಾ, ಚಂದ ಅಂತ ಉಂಟಾ, ನಂಗೆ ತುಂಬ ದೊಡ್ಡ ಕಂಡಾಗಿ ಅಂತ ಉಂಟು. ಇಲ್ಲ ಅಲ್ಲ, ಅದು ಇನ್ನು ಕುಂಕುಮ ಹಾಕಬೇಕು ಗೈಸ್. ಹೊರಟಾಯಿತು, ಇಷ್ಟೇ ನಂದು ಮೇಕಪ್ ಇಷ್ಟೇ. ಸೊ ಹೇರ್ ಸ್ಟೈಲ್ ಇನ್ನು ನೋಡಬೇಕು ಯಾವ ಥರ ಮಾಡೋದು ಅಂತ. ಅದೇ ಫೈನಲ್ ಪ್ರಾಬ್ಲಮ್ ಆಗೋದು ನನಗೆ ಹೊರಡುವಾಗ, ಹೇರ್ ಸ್ಟೈಲ್ ಯಾವ ಥರ ಮಾಡೋದು ಅಂತ ನೋಡುವ. ಹೇರ್ ಸ್ಟೈಲ್ ಹೇಗೆ ಅಂತ ನೋಡ್ತೀನಿ ಗೈಸ್. ವಿಡಿಯೋ ಮಾಡಿಕೊಂಡು ನನಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಹೇರ್ ಸ್ಟೈಲ್ ಮಾಡಿದ ಮೇಲೆ ಮತ್ತೆ ನಾನು ವಿಡಿಯೋ ಮುಂದುವರಿಸ್ತೀನಿ, ಆವಾಗ ನೋಡಿ ಹೇರ್ ಸ್ಟೈಲ್ ಯಾವ ಥರ ಮಾಡಿದ್ದೀನಿ ಅಂತ. ಓಕೆ, ಈಗ ಹೇರ್ ಸ್ಟೈಲ್ ಮಾಡಿಕೊಂಡು ಬರುವ ಬೇಗ. ಮತ್ತು ಪ್ರತೀಕ್ಷಣೆ ಬೇರೆ ಹೇರ್ ಸ್ಟೈಲ್ ಮಾಡಬೇಕು. ನಂದು ಫಸ್ಟ್ ಮಾಡಿಕೊಂಡ್ರೆ ಮತ್ತೆ ಸುಲಭ ಆಗ್ತದಲ್ಲ, ಹಾಗೆ ಗೈಸ್. ಈ ಥರ ಹೇರ್ ಕಟ್ ಇದೆ ನೋಡಿ, ಚೆಂದ ಕಾಣ್ಬೋದಾ? ಈಚೆ ಸೈಡು ಹೀಗೆ ಕಟ್ಟುವಾಗ ಇದು ಸಾರಿಗೆ ಚೆನ್ನಾಗಿ ಕಾಣ್ತದೆ ಈ ಥರ ಹೇರ್ ಸ್ಟೈಲು.
ಬಟ್ ಇದಕ್ಕೆ ಹೇಗೆ ಕಾಣ್ತದೆ ಗೊತ್ತಿಲ್ಲ, ನೋಡುವ. ಸಾಕು, ಜಸ್ಟ್ ವೈಟ್, ಇದು ಸೈಡ್ ಕಟ್ಟಿ ತೋರಿಸ್ತೇನೆ. ಗೈಸ್, ಅಂತೂ ಫೈನಲ್ ಆಗಿ ಈ ಥರನೇ ಹೇರ್ ಸ್ಟೈಲ್ ಕಟ್ಟಿದೆ, ಚೆಂದ ಕಾಣ್ತದೆ ಅಂತ ಇದೊಂದು ಹೇಳಿತ್ತು. ಸೊ ಅದಕ್ಕೆ ನಾನು ಈ ಥರನೇ ಕಟ್ಟಿದೆ, ಚೆಂದ ಕಾಣ್ತದೆ. ಅಲ್ಲೋಡಿ ಅವಳು ಹೇಳ್ದು ಮಾರ್ರೆ, ಇವಾಗ ತೋರಿಸ್ಬೇಡಿ ನನ್ನನ್ನು, ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಎಂಥ ಜನ ಅಲ್ಲ ನೋಡಿ, ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಹಾಕಿ ಆಯ್ತಾ ಎಲ್ಲರೂ ಕೂಡ. ಅಕ್ಕ ನೀನ್ ಬಿಡಕ್ಕ, ನೀನ್ ಬೆಂಕಿ. ಎಂತ ಅಕ್ಕ ನೀನ್ ಬಿಡಕ್ಕ, ನೀನ್ ಬೆಂಕಿ. ನೋಡಿ, ಒಂದು ಚೈನ್ ಹಾಕಲಿಕ್ಕೆ ಬಾಕಿ ಆಗಿದೆ, ಎಲ್ಲ ವೈಟೇ. ನೋಡಿ, ಇದು ಪ್ರತೀಕ್ಷೆ ತಂದದ ಆಯ್ತಾ. ಹೋದ ವರ್ಷ ನಾನು ಆ ತರ ಹಾಕಿದ್ದೆ, ಈ ವರ್ಷ ಇವರು. ಯಾವ ಥರ? ಹೋದ ವರ್ಷ ಅಲ್ಲ ಮರೆ, ಮೊನ್ನೆ ಬ್ರಹ್ಮಕಲಶೋತ್ಸವಕ್ಕೆ ನಾನು ವೈಟ್ ಹಾಕಿದ್ದೆ, ಈ ಸಲ ವೈಟ್ ಹಾಕ್ತಾ ಇದ್ದಾರೆ. ಎಸ್, ನಾನೊಂದು ಚೂಡಿ ಅಂದರೆ ಗೌನೆಲ್ಲ ಹಾಕಿ ಹಾಕಿ ಬೊಟ್ಟೋಗಿದೆ. ನಾವು ಇಬ್ಬರು ಆಗಿ ಗೌನ್ ಇಲ್ಲಾಂದರೆ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಆ ಥರ ಆಗ್ತಿದ್ದದ್ದು. ಸೊ ಈ ಸರಿ ಬೇಡ, ಸ್ವಲ್ಪ ಚೇಂಜಸ್ ಮಾಡುವ ಡ್ರೆಸ್ಸಲ್ಲಿ ಅಂತ ಹೇಳ್ಕೊಂಡು ಈ ಥರ ಮಾಡಿದ್ವಿ ಗೈಸ್. ನೋಡಿ ಗೈಸ್, ಹೇಗೆ, ಓಕೆನಾ? ಈಗ ಅವ್ರು ಓಕೆ ಅಲ್ಲ ಅಂತ ಹೇಳಿದ್ರೆ ನೀವೀಗ ಎಂತ ಮಾಡ್ತೀರಿ, ಎಂತ ಮಾಡ್ತೀರಿ ಅಂತ ಓಕೆನಾ ಗೈಸ್? ಚಂದ ಕಾಣ್ತೀನಾ? ಮಂಗ. ಓಕೆ ಗೈಸ್, ಇನ್ನೂ ನಾನು ಪ್ರತೀಕ್ಷೆನ ಹೊರಡಿಸಿ ಮತ್ತೆ ಅವಳನ್ನೊಮ್ಮೆ ತೋರಿಸ್ತೇನೆ ಯಾವ ಥರ ರೆಡಿ ಮಾಡಿದ್ದೇನೆ ಅಂತ, ಆಯಿತಾ? ಬೇಕವರಿಗಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಆಯ್ತಾ ಗೈಸ್? ಮಾಡಿ ಆಯ್ತಾ? ಮತ್ತೆ ಸಿಗ್ತೀನಿ ಗೈಸ್. ಗೈಸ್, ಇವಳಿಗೆ ಯಾವ ಥರ ಹೇರ್ ಸ್ಟೈಲ್ ಕಟ್ಟುವ ಹೇಳಿ ಗೈಸ್? ನೀವು ಹೇಳಿ ಕಮೆಂಟ್ ಹಾಕೋಷ್ಟರಲ್ಲಿ ಪ್ರೋಗ್ರಾಮ್ ಮುಗ್ದಿರ್ತದೆ. ಇವರ ವಿಡಿಯೋ ಯಾವಾಗ ಅಪ್ಲೋಡ್ ಆಗ್ತದೆ? ನಂದು ನಾಳೆಲ್ಲ ನಾಡಿದ್ದು. ಈಗ ಒಂದು ಅಪ್ಲೋಡ್ ಮಾಡಿದ್ದೇನೆ, ಇದು ಯಾವ್ದು ಬಜಾಜ್ ಇದು. ಓ, ಅದಕ್ಕೆ ಈಗ ಪಾರ್ಟ್ 2ಗೆ ಕಾಯ್ತಿದ್ದಾರೆ. ಅದು ಲೆಂತ್ ಇದೆ, ಅದಕ್ಕೆ ಇನ್ನೊಂದು ಮಾಡಿ. ಹಾಗೆ ಇವರಿಗೆಲ್ಲ ಗೊತ್ತುಂಟು ಗೈಸ್, ಅದರಲ್ಲಿ ಎಷ್ಟು ನಮ್ದು ಇಂಡಸ್ ಅಲ್ಲ, ಇದ್ರದಲ್ಲ ನಂದು, ಎಂತ ಸ್ಕೂಟಿದಲ್ಲ, ಬೇರೆ ಲೋನ್. ಹೇಗೆ ಗೊತ್ತಿಲ್ಲ ನಂಗೆ. ನಿಮಗೆ ಯಾವ ಥರ ಇಷ್ಟ? ನಂಗೆ ಯಾವ ಥರನೂ ಇಲ್ಲ, ನಂದು ಐಡಿಯಾವೇ ಇಲ್ಲ ಎಂತ ಸಹ. ಇಲ್ಲ, ಬೇಗ ಸತ್ಯ ಐಡಿಯಾ ಇಲ್ಲ. ಟ್ರೈ ಮಾಡಾಯ್ತು ಎಂತ ಈ ಥರ. ಸ್ವಲ್ಪ ಇಷ್ಟು ಸ್ಟೆಪ್ ಕಟ್ಟಿ ಮತ್ತೆ ಇಲ್ಲಿ ಒಂದು ಚೂರು ಸೈಡಲ್ಲಿ ಹಾಗೆ ಮಾಡಲಾ? ಎದ್ದು ಕಟ್ಟಬೇಡಿ ಅಂತ ಸ್ಟೆಪ್. ನೀನು ಹೇಳು ನನಗೆ ಲೂಸ್ ಬೇಕು ಅಂತ, ಆಯ್ತಾ? ನನಗೆ ಕಟ್ಟುವಾಗ ಅದು ತುಂಬ ಲೂಸ್ ಆಗುದಿಲ್ಲ ಅಂತ. ಇಲ್ಲಿ ಎಷ್ಟು ನನಗೆ ಬೇಕಲ್ಲ. ನೋಡಿ, ನಮ್ಮ ಕಿವಿ ಉಂಟಲ್ಲ, ಕಿವಿದ ಸೈಜ್ ಇಲ್ಲಿರುದಂತೆ. ನೋಡಿ, ಇಲ್ಲಿಂದ ಬಾಯಿಂದ ಇಲ್ಲಿ, ಮೂಗಿಂದ ಇಲ್ಲಿಗೆ. ಯಾರು ಹೇಳಿದ್ದ ಪುಣ್ಯಾತ್ಮ? ಹೌದು, ನೀವು ಬೇಕಾದ್ರೆ ಮಾಡಿ ನೋಡಿ. ಕಿವಿದ ಸೈಜ್ ಇಲ್ಲಿಂದ ಇಲ್ಲಿಗೆ ಸೇಮ್. ನೋಡಿ ಗೈಸ್, ಎಂತೆಲ್ಲ ಗೈಸ್, ಅದನ್ನೆಲ್ಲ ಕಟ್ ಮಾಡ್ತಾರೆ ಅಂತಲೇ ನಾನು ಹೇಳುದು. ಮತ್ತೆ ಕಟ್ಟೆ ಮಾಡುದಿಲ್ಲ, ಅದಕ್ಕೆ ಇವ್ರದ್ದು ಬೇರೆ ವಿಡಿಯೋ ಅಪ್ಲೋಡ್ ಆಗೋದು. ನನ್ನದು ಗಣೇಶ ಚತುರ್ಥಿಗೆ ವಿಡಿಯೋ ಮಾಡಿದ್ರೆ ಅದು ನವರಾತ್ರಿಗೆ ಅಪ್ಲೋಡ್ ಆಗೋದು. ನಾನು ಜಾಸ್ತಿ ಎಡಿಟಿಂಗ್ ಎಲ್ಲ ಮಾಡುದಿಲ್ಲ, ಇದ್ದಾಗೆ ಇದು ಮಾಡ್ತೇನೆ. ಹಾಗೆ ನನಗೆ ಎಡಿಟಿಂಗ್ ಮಾಡಿಕೊಂಡು ಬೇರೆ ಎಲ್ಲ ಕಾಮಿಡಿದೆಲ್ಲ ಹಾಕಿಕೊಂಡು ಕೂತ್ಕೊಳ್ಳಿಕ್ಕೆ ಸಾಗುದಿಲ್ಲ, ಟೈಮ್ ಇಲ್ಲ. ಹಾಗೆ ಬೇಡ ಅಂತ ಟೈಟ್ ಉಂಟಾ? ಇಲ್ಲ, ಅಣ್ಣ ಅವರೇನು ಚಂದ 3 ವಾರ ಆಯ್ತಲ್ಲ ನಾವು ಹೋಗದೆ. ಸೈಡ್ ಪೂಜೆ ಯಾಕಂದ್ರೆ
ಗೈಸ್, ಹೇರ್ ಸ್ಟೈಲ್ ಮಾಡಿ ಆಯಿತು. ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ. ನನ್ನದಲ್ಲ ಬಲ ಬ್ಯಾಕ್ ಮಾಡಿದೀವಿ. ಬಲ ನೋಡಿ ಗೈಸ್, ಚಂದ ಇದೆನಾ? ನಾನು ಚಂದ ಇದ್ದೇನೆ. ನೋಡಿ ಹೇರ್ ಸ್ಟೈಲ್ ನೋಡಿ. ಸ್ಟೆಪ್ ಕಟ್ಟಿದ್ದು. ನನಗೆ ಇಲ್ಲಿ ಬೋರ್ ಆಯ್ತಾ ಕೂದಲೆಲ್ಲ, ಸೊ ಹಾಗೆ ನಾನು ಜಾಸ್ತಿ ಟೈಟ್ ಕಟ್ಟಿಗೆ ಬಿಡುದಿಲ್ಲ. ಹಾಗೆ ಸಮಸ್ಯೆ ಈ ಸಮಸ್ಯೆ. ಓಕೆ ಗೈಸ್, ಸಮಸ್ಯೆ ಅದಾ ಸಮಸ್ಯೆ ಪಂಡದ ಪ್ರಯೋಜನ ಇಜ್ಜಿ. ನೋಡಿ ಗೈಸ್, ಡ್ರೆಸ್ ನೋಡಿ ಯಾವ ಥರ ಇದೆ. ಇದು ನಾನೇ ಸ್ಟಿಚ್ ಮಾಡಿದೆ ಆಯಿತಾ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನನಗೆ ಬ್ಲೌಸು ಅದರದ್ದು ಹ್ಯಾಂಡ್ ಇದು ಎಂತ ಡಿಸೈನ್ ಇಷ್ಟ ಆಯ್ತಾ. ಇದು ತುಂಬ ಚೆಂದ ಕಾಣ್ತುಂಟೆ. ಹಾಂ, ಅಲ್ಲಿ ನನಗೆ ಅಂತಂದೇ ಇಲ್ಲ. ಓಕೆ ಗೈಸ್, ಇನ್ನು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ನಾವು ಹೋಗಬೇಕು, 7:30ಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಎಲ್ಲಿಂದ ನಡ್ಕೊಂಡು ಹೋದರೆ ಸಾಕಾಗ್ತದೆ. ಸೊ ಹೋಗಿ ಮತ್ತೆ ಎಲ್ಲಿಯಾದರೂ ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಲಿಕ್ಕೆ ಆದರೆ ಮಾಡ್ತೇನೆ, ಇಲ್ಲದಿದ್ದರೆ ಇಲ್ಲ ಗೈಸ್. ಬಾಯ್ ಬಾಯ್.